ವೆಂಕಿಯವರೇ, ನೀವು ನಮ್ಮನ್ನು ಕ್ಷಮಿಸಬೇಕು. ಜಾನ್ವಿಯವರು ನಾನು ಇಬ್ಬರೂ ಅಂಗಡಿ ಓಪನಿಂಗ್ ಬರೋಕ್ಕಾಗಲಿಲ್ಲ. ಬಿಸ್ನೆಸ್ ಪ್ರೆಷರ್ ಹೇಗಿರುತ್ತೆ ಅಂತ ಗೊತ್ತಲ್ಲ ನಿಮಗೆ. ಅಂದಾಗೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಇವರಿಂದ ಅಣ್ಣಂಗೆ ಎಷ್ಟು ಅನ್ಯಾಯ ಆಗಿದೆ. ಇವರಿಂದ ಅವನ ಮಾತು ಹೋಗಿದೆ, ಕಿವಿ ಕೇಳಿಸದೇ ಇರೋ ಹಾಗಾಗಿದೆ. ಅವ್ರ ಅಮ್ಮನಿಂದ ದೂರ ಮಾಡಿದ್ದಾರೆ. ಅವನಿಗೆ ಸಿಗ್ಬೇಕಾಗಿರೋ ಆಸ್ತಿನ ಇವ್ರು ಅನುಭವಿಸ್ತಾ ಇದ್ದಾರೆ. ಆದ್ರೂ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ಸ್ವಲ್ಪನೂ ಗಿಲ್ಟೇ ಇಲ್ವಾ ಇವ್ರಿಗೆ? ಜಾನು ಅವರೇ, ಯಾಕೇನು ಮಾತಾಡ್ತಾ ಇಲ್ಲ? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಅದಕ್ಕೆ ಅವ್ರು ಮಾತಾಡ್ತಿದ್ರಲ್ಲ, ಸುಮ್ಮನೆ ಕೇಳಿಸ್ಕೊಂಡು ನಿಂತಿದ್ದೆ ಅಷ್ಟೆ. ಅಯ್ಯೋ ಅಣ್ಣ, ಹಾಗೆಲ್ಲ ಏನೂ ಇಲ್ವೋ? ನಾನು ಇರೋದೇ ಹೀಗಲ್ವಾ? ಅವ ಜಾನು ಕಣ್ಣರಿದೆ ಹೋದ್ರುವೆ ಕರಳರಿಯುತ್ತಂತೆ. ಹಂಗೆ ನಮ್ಮ ವೆಂಕಿಗೆ ಬೇರೆಯವ್ರ ದುಃಖ ಬೇಗ ಅರ್ಥ ಆಯ್ತದೆ ಕಣವ. ನಿಂಗೇನಾರ ಕಷ್ಟ ಇದ್ರೆ ಹೇಳ್ಕೊ ನಿಮ್ಮ ಅಣ್ಣ ಹತ್ರ, ಅವನೆಲ್ಲ ಸರಿ ಮಾಡ್ತಾನೆ. ಅಮ್ಮ, ನಿಜವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ಅದು ನೀವೆಲ್ಲ ಬಂದ್ರಿ ಅಂತ ಗೊತ್ತಾಗಿದ ತಕ್ಷಣ ನಾನು ಅರ್ಜೆಂಟಲ್ಲಿ ಓಡ್ಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಆಯಾಸ ಆಗಿರಬೇಕು. ಇವ್ರಿಗೆಲ್ಲ ಹಾಗನ್ನಿಸಿದೆ ಅಷ್ಟೆ. ಇಲ್ಲ ಜಾನ್ವಿಯವರೇ, ಅವ್ರು ಹೇಳ್ತಿರೋದು ಸರಿನೇ. ನೀವು ಮೊದಲಿನ ಥರ ಇವಾಗ ಇಲ್ವೇ ಇಲ್ಲ, ಬದಲಾಗಿದ್ದೀರಿ. ಅಂದರೆ ಮುಂಚೆ ಯಾವಾಗೂ ನಾರ್ಮಲ್ ಆಗಿ ನಗ್ನಗ್ತಾ ಇರ್ತಾ ಇದ್ರಿ. ಈಗ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರ ನೋಡಿ. ಸ್ಮೈಲಿಂಗ್ ಜಾನು ಇಲ್ಲ, ಸೀರಿಯಸ್ ಜಾನು ಇವಾಗ. ನೀವು ಮಾಡ್ತಿರೋ ಕೆಲಸಗಳಿಂದಾನೆ ನಾನು ಸೀರಿಯಸ್ ಆಗಿರೋದು. ಜಾನು ಅವ್ರಿಗೆ ನಾವೆಲ್ಲ ಬಂದಿರೋದು ಇಷ್ಟ ಆಗಿಲ್ವೋ ಏನೋ? ಅದಕ್ಕೆ ಯಾಕಾಗೆಲ್ಲ ಅಂತಿದ್ದೀರಾ ನೀವು? ನೀವೆಲ್ಲ ಬಂದಿದ್ದು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿಯಾಗಿ ಹೇಳಿದ್ರಿ ಜಾನ್ವಿಯವರೇ, ಮನೆಯಲ್ಲಿ ಜನ ಇದ್ದಷ್ಟು ಸಂತೋಷ ಹೆಚ್ಚುತ್ತೆ ಅಲ್ವಾ? ಏನ್ ಸರ್ ವಿಚಾರಿಸಿದ್ರ? ಏನ್ ಹೇಳಿದ್ರು? ಒರಿಜಿನಲ್ ಅಂತಾನೆ ಹೇಳಿದ್ರು. ಹಾಗಾದ್ರೆ ಡೀಲ್ ಮಾಡೋಣ ಸರ್. ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಾವ್ ಇನ್ನೊಂದು 2-3 ಕಡೆ ವಿಚಾರಿಸ್ಬೇಕಲ್ವಾ? ಸರ್, ಸಿಟಿನಲ್ಲಿ ನೀವು ಎಲ್ಲಿ ಬೇಕಾದ್ರೂ ವಿಚಾರಿಸಿ, ಎಲ್ಲರೂ ಇದೇ ಹೇಳ್ತಾರೆ, ಪಕ್ಕಾ ಗೋಲ್ಡ್, ನಾನ್ ಗ್ಯಾರಂಟಿ ಸರ್. ತುಂಬಾ ಡಿಮ್ಯಾಂಡ್ ಇದೆ. ಹಾಗಾದ್ರೆ ಏನ್ ರೇಟ್ ಕೇಳ್ಬೋದು ಸರ್? ಗೋಲ್ಡ್ ರೇಟ್ ಬಗ್ಗೆ ಮಾರ್ಕೆಟಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತು. ಈಗ ಬಜಾರಲ್ಲಿ 15,000 ರಿಂದ 16,000 ರೂಪಾಯಿ ನಡೀತಾ ಇದೆ ಸರ್. ನಾನು ನಿಮಗೋಸ್ಕರ 13,000 ರೂಪಾಯಿ ಮಾಡಿಸ್ಕೊಡ್ತೀನಿ ಸರ್. ಏನ್ರಿ ನೀವು ದಿವಸಕ್ಕೆ ಒಂದೊಂದು ರೇಟ್ ಇರುತ್ತೆ. ಆಗಲ್ಲ, ಕಷ್ಟ ಆಗುತ್ತೆ ಸರ್. ಒಂದು ಕೆಲಸ ಮಾಡಿ, ಇಬ್ರು ಯೋಚನೆ ಮಾಡ್ಬಿಟ್ಟು ಬೆಸ್ಟ್ ರೇಟ್ ಏನು ನೀವು ಮಾಡ್ಬೋದು ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿ, ನಾನು ನಮ್ಮವ್ರ ಹತ್ರ ವಿಚಾರ ಮಾಡಿ ಹೇಳ್ತೇನೆ ಸರ್. ಆಮೇಲೆ ನೀವು ಕ್ಯಾಶೇ ಕೊಡಬೇಕಾಗತ್ತೆ, ಅಕೌಂಟ್ಗೆಲ್ಲ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಯಾಕಂದರೆ ಇಷ್ಟೊಂದು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಅಮೌಂಟ್ ಸೀಸ್ ಆಗಿಬಿಡುತ್ತೆ ಸರ್. ಹಾಗಾಗಿ ಕ್ಯಾಶೇ ಬೇಕಾಗುತ್ತೆ. ಯೋಚನೆ ಮಾಡಿ ನಂಗೆ ಫೋನ್ ಮಾಡಿ ಸರ್. ಇವ್ರಿಗೆ ಎಷ್ಟು ವರ್ಷದಿಂದ ಕಣ್ ಕಾಣಿಸ್ತಾ ಇಲ್ಲ? ನಾನು ಚಿಕ್ಕವಳಿದ್ದಾಗ ಅವಂಗೆ ಚೆನ್ನಾಗೇ ಕಣ್ ಕಾಣಿಸ್ತಿತ್ತು, ಆಮೇಲೆ ಕಣ್ ಕಾಣಿಸ್ದೆ ಹೊಂಟೋಯ್ತು. ಇದಕ್ಕೆ ಮುಂಚೆ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಏನಾದ್ರು ಕೊಡ್ಸಿದ್ದೀರಾ? ಹಾ, ತುಮಕೂರಲ್ಲಿ ಒಂದು ಆಸ್ಪತ್ರೆ ಇತ್ತು, ಅಲ್ಲಿಗೆ ತೋರಿಸ್ತಾ ಇದ್ದು. ಆಪರೇಷನ್ ಮಾಡಿದ್ರೆ ಮತ್ತೆ ಕಣ್ ಕಾಣಿಸ್ತದೆ ಅಂತ ಹೇಳಿದ್ರು, ಆದರೆ ಸ್ವಲ್ಪ ಜಾಸ್ತಿ ದುಡ್ಡು ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ಹೊಂದಿಸ್ಕೊಂಬಿಟ್ಟು ಆಮೇಲೆ ಆಪರೇಷನ್ ಮಾಡಿಸುಮ ಅಂತ ಮುಂದಕ್ಕೆ ಹಾಕಿದ್ದು. ಡಾಕ್ಟರ್, ಅವ್ರ ಕಂಡೀಷನ್ ಇವಾಗ ಹೇಗಿದೆ? ಏನಾದರೂ ಸಮಸ್ಯೆ ಇದೆಯಾ? ನೋಡಿ, ಇವ್ರ ಕಣ್ಣಿನ ನರಗಳಿಗೆ ಇನ್ಫೆಕ್ಷನ್ ಆಗಿದೆ, ಅದರಿಂದನೇ ಇವ್ರಿಗೆ ದೃಷ್ಟಿ ಹೋಗಿರೋದು.
ಇವ್ರಿಗೆ ಮೊದಲೇ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಪೂರ್ತಿ ದೃಷ್ಟಿ ಹೋಗ್ತಿರ್ಲಿಲ್ಲ. ನೀವು ಸ್ವಲ್ಪ ಆದರೂ ಕೇರ್ ತಗೊಂಡಿದ್ದಿದ್ರೆ ಇವರು ದೃಷ್ಟಿ ಹೋಗೋದನ್ನ ತಡಿಬೋದಿತ್ತು. ಬಟ್ ಈಗ ಪೂರ್ತಿ ಹಾಳಾಗಿದೆ. ಅಂದರೆ ಮತ್ತೆ ಇವರಿಗೆ ದೃಷ್ಟಿ ಬರೋಕ್ಕೆ ಸಾಧ್ಯನೇ ಇಲ್ವಾ? ಇದಕ್ಕೆ ಪರಿಹಾರ ಏನು ಡಾಕ್ಟರ್? ನೋಡಿ, ಇಷ್ಟೆಲ್ಲ ಆಗಿದ್ರು ಕೂಡ ಇವ್ರಿಗೆ ಒಂದು ಗುಡ್ ಥಿಂಗ್ ಇದೆ, ಅಂದರೆ ಮತ್ತೆ ಕಣ್ಣು ಬರೋ ಚಾನ್ಸ್ ಇದೆ. ಮತ್ತೆ ಕಣ್ ಬರ್ತದ ಅಂತ ಕೇಳ್ತವ್ರೆ. ಹೌದು, ದೃಷ್ಟಿ ಬರುತ್ತೆ, ಆದರೆ ಈಗಿನ ಕಣ್ಣಿಂದ ಬರಲ್ಲ. ಅವ್ರಿಗೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅದರಿಂದ ಕಣ್ಣು ಬರುತ್ತೆ. ಬಟ್ ಅದಕ್ಕೆ ತುಂಬ ಖರ್ಚಾಗುತ್ತೆ. ಡಾಕ್ಟರ್, ಖರ್ಚಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅವ್ರಿಗೆ ದೃಷ್ಟಿ ಬರೋದು ಮುಖ್ಯ. ಡಾಕ್ಟ್ರೇ, ಎಷ್ಟು ಖರ್ಚಾಗ್ಬೋದು? ತುಂಬಾ ಖರ್ಚಾಗುತ್ತೆ. ಒಂದು 15ರಿಂದ 20 ಲಕ್ಷ ಖರ್ಚಾಗ್ಬೋದು. ಡಾಕ್ಟ್ರಮ್ಮ, ಅಷ್ಟೊಂದು ದುಡ್ಡು ಖರ್ಚಾಗುತ್ತಾ? ಹಂಗಾರೆ ನನಗೆ ಈ ಆಪ್ರೇಷನ್ನೇ ಬೇಡ ಕಣವ. ಯಾಕಂದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಯೋಗ್ಯತೆ ನಮಗಿಲ್ಲ ಕಣವ. ಅಮ್ಮ, ನೀವು ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅವ ಜಾನು, ನನಗೋಸ್ಕರ ನೀನು ಯಾಕವ ದುಡ್ಡು ಖರ್ಚು ಮಾಡ್ಕೋತೀಯ? ನಾನು ಇವರಿಬ್ಬರಿಗೂ ಮೊದಲೇ ಹೇಳಿದ್ದೆ, ನನಗೆ ಈ ಆಪ್ರೇಷನ್ ಎಲ್ಲ ಬೇಡ, ಇದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ. ಇವರು ನನ್ನ ಮಾತೇ ಕೇಳಿಲ್ಲ. ಅಪ್ಪ, ವೆಂಕಿ, ಚಲ್ವಿ, ನಡೀರವ ಮನೆಗೆ.